ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಲೀಲಾ, ಬಾರೆ ಬೇಗ, ಏನೇ ಮಾಡ್ತಾ ಇದ್ಯಾ? ದೇವ್ರು ದಿಂಡ್ರು ಅಂತ ಹೆಸರು ಹೇಳಿದ್ಕೆ ಒಪ್ಕೊಂಡ್ ಬಂದಿದ್ದೀನಿ. ಏ ಒಳ್ಳೇದಾಗತ್ತೆ ಪಾರೆ. ಅದ್ಯಾಕೆ ಮುಖನ ಹಂಗ್ ಊದಿಸ್ಕೊಂಡಿದ್ಯಾ? ಹೆಣ್ಣು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಆಗ್ಲೇ ಮನೆಯಲ್ಲಿ ಶುಭ. ಡ್ಯಾಡಿ, ಯಾರದು ಶುಭ? ಯಾವಾಗ ಬರ್ತಾಳೆ? ಏಯ್, ಶುಭ ಕಾರ್ಯ ಕಂಡ ಬೇಕು ನನ್ ಮಗ ಸಾರ್. ಮಾವಾ, ಮತ್ತಿನ್ನೇನವ್ವ, ಬಂಗಾರದಂತ ಹೆಂಡ್ತಿ ಇದ್ದಾಳೆ, ಇನ್ಯಾವಳು ಅವಳೆ ಅನ್ನೋಂಗೆ ನಿನ್ ಗಂಡ ನನಗೆ ಕೀಟ್ಲೆ ಮಾಡ್ತಾ ಇದ್ದಾನೆ. ಬಾಳೆಗೊಂದು ಗೊನೆ, ಬಾಳಿಗೊಂದು ಮನೆ, ಬದುಕಿಗೆ ಒಬ್ಳು ಹೆಂಡ್ತಿ ಅನ್ನೋ ನೀತಿ ನಿಯಮ ಇಟ್ಕೊಂಡು ಬದುಕ್ತಾ ಇರೋ ನಾನು. ನನ್ನ ಗಂಡನು ಹಂಗೆ ಮಾವ. ಇವ್ರ ಜೀವನದಲ್ಲಿ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಲ್ವೇನ್ರಿ? ಏನ್ರಿ ನೀವು ನನ್ ಮಗನ್ ಬಗ್ಗೆ ತೆಪ್ಪಾಗ ಮಾತಾಡಕ್ ಬರ್ತಿರಲ್ಲ? ಅವ್ನ್ ಯಾವತ್ತು ಕೊಟ್ಟ ಮಾತನ್ ತಪ್ಪವನಲ್ಲ ಅಲ್ವೇನ್ಲ? ಹೌದೌದು. ಅಪ್ಪ ತಂದೆ, ಉಂಡ ಅಂದ್ರು ಹೂ ಅಂತೀಯ, ಉಣ್ಲಿಲ್ವಾ ಅಂದ್ರು ಹೂ ಅಂತೀಯ. ಏನಪ್ಪ ತಮ್ಮ ಲೀಲೆ? ಅಯ್ಯೋ ಮಾವ, ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡತ್ತೆ. ಸತ್ಸಂಗಕ್ ಲೇಟ್ ಆಗಿ ಹೋಗ್ಬಾರ್ದಲ್ವಾ? ಬನ್ನಿ ಬನ್ನಿ ಹೊರಡೋಣ. ಅದು ಸರಿನೇ, ನಡೀರಿ. ಅಪ್ಪ, ಲೇಟ್ ಆಗಿ ಬಂದ್ರೆ ಮಲ್ಗೋದು ಲೇಟ್ ಆಗುತ್ತೆ. ನಾಳೆ ಸ್ಕೂಲಿಗೆ ರಜಾ ಹಾಕೊಳ್ಳ. ಎಲ್ರಿಗೂ ಒಂದು ಚಿಂತೆ ಆದ್ರೆ ತಮ್ಮ ಚಿಂತೆನೇ ಬೇರೆ. ಆಯ್ತವ, ನಾಳೆಗೆ ರಜೆ ಹಾಕುವಂತೆ. ಆಮೇಲೆ ಉಳಿದಿದ್ದ ಪಾಠನ ರಮ್ಯನ ಹತ್ರ ಹೇಳ್ಸ್ಕೋಬೇಕು, ಆಯ್ತಾ? ಸರಿ ಅಪ್ಪ. ರೀ, ಊಟ ಅಲ್ಲೇ ತಾನೆ? ಹ್ಞೂ ಕಣೆ, ಬದ್ನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ ಹಾಕೊಂಡು ಸಾಂಬಾರ್ ಮಾಡಿದಾರಂತೆ, ಜೊತೆಗೆ ಬಾತು ಕೂಟು ಇದೆಯಂತೆ. ಕೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಬೇಗ ಹೋಗೋಣ ಬನ್ನಿ ಮಾವ. ಅಮ್ಮ ತಾಯಿ, ಅಲ್ಲೇ ನಿನಗೆ ಇಂಡಿ ಬೂಸ ಇಕ್ತಿಲ್ಲ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡ, ನಡ್ರಿ. ಒಂದ್ ನಿಮಿಷ ಇಲ್ಲ, ನಾವು 5 ಜನ ಇದ್ದೀವಿ. ಆಟೋದಲ್ಲಿ 3 ಜನ ಮಾತ್ರ ಕೂರೋಕ್ಕಾಗುತ್ತೆ. ನಾವು ಆಟೋದಲ್ಲಿ ಹೋಗೋಣ, ಮಗ ಸೊಸೆ ಇಬ್ರು ಬೈಕಲ್ಲಿ ಬರ್ಲಿ ಅಲ್ವಾ? ನಾನು ಕೀ ತರ್ತೀನಿ, ಇರಿ. ನನ್ನ ಸೊಸೆಗೆ ಮನೆ ಕೀ ಯಾವುದು, ಬೈಕ್ ಕೀ ಯಾವುದು ಒಂದು ಗೊತ್ತಾಗಲ್ಲ. ಹೋಗಿ ಹೆಲ್ಪ್ ಮಾಡು, ಹೋಗ್ಲಾ? ಕರೆಕ್ಟ್. ಅಪ್ಪ, ಯಾಕಪ್ಪ ನಮ್ಮನ್ನ ಒಳಗಡೆ ಬಿಟ್ಬಿಟ್ಟು ಬೀಗ ಹಾಕ್ತಿದ್ಯಾ? ಮಾವ, ಏನ್ ಮಾವ ಇದೆಲ್ಲ? ನಾವು ಬರ್ತೀವಿ. ಬಾಗ್ಲ ಹಾಕಿದೀನಿ, ಜೊತೆಗೆ ಬೀಗನೂ ಹಾಕಿದೀನಿ. ನಾವು 3 ಜನ ಸತ್ಸಂಗಕ್ಕೆ ಹೋಗಿ ಬರ್ತೀವಿ. ರೂಮನ್ನ ಚೆನ್ನಾಗಿ ಅಲಂಕಾರನೂ ಮಾಡಿದೀನಿ. ನೀವಿಬ್ರು ಖುಷಿಯಾಗಿ ಆರಾಮಾಗಿರ್ಬೇಕು, ಜಗಳ ಮಾಡಂಗಿಲ್ಲ, ಆಯ್ತಾ? ಪ್ರೀತಿ ಪ್ರೇಮದಿಂದ ಚೆನ್ನಾಗಿರ್ಬೇಕು, ಸರಿನಾ? ಹೋಗಿ ಹೋಗಿ. ಏನೋ ಖುಷಿಯಿಂದ ಪ್ರೀತಿಯಿಂದ ಇರ್ಬೇಕಾ? ತೆಗಿಯಪ್ಪಯ್ಯ, ಸುಮ್ನೆ ಅವಳಿ ಇಡ್ಬೇಡ. ಹ್ಞೂ ಮಾವ, ತೆಗಿರಿ ಮಾವ ಬೀಗನ. ರೀ, ಏನ್ರಿ ಇದೆಲ್ಲ? ಬಾನು ಇದ್ದಾಳೆ, ಎಲ್ಲಾನು ಬಿಡಿಸಿ ಹೇಳಕ್ಕಾಗಲ್ಲ. ಮನೆಗೊಂದು ಮಗು ಅಂತ ಬರುತ್ತಲ್ಲ, ಆಗ ಎಲ್ಲಾನು ಅರ್ಥ ಆಗತ್ತೆ. ನಡಿ ಈಗ. ನಾನೇನೇನೋ ಮಾಡಿ ತಪ್ಸಕ್ ನೋಡಿದ್ರೆ ನೀವು ಕೆಲ್ಸಾನೇ ಮಾಡಿ ಮುಗ್ಸಕ್ ನೋಡ್ತಿದ್ದೀರಾ? ಅಯ್ಯೋ ಪಿಂಕಿ, ನೀನೀಗಾಗ ಅನ್ಯಾಯ ನೋಡಕ್ ಆಯ್ತಿಲ್ವಲ್ಲ? ಅಯ್ಯೋ ದ್ಯಾವ್ರೆ, ಈ ನನ್ ಮಗ ಏನ್ ಮಾಡ್ತಾನೋ ಇವತ್ತು. ತೆಗಿಯಪ್ಪಯ್ಯ. ಮಾವ ತೆಗಿರಿ ಮಾವ. ಇಲ್ಲೇ ಇಷ್ಟು ಕಷ್ಟಪಟ್ಟು ಒಳಗೆ ಕಳಿಸ್ದೆ. ಪಾಪ ಅಲ್ಲಿ ಹೆಣ್ಮಕ್ಳು ಶಿವು ಪಾರುನ ಹೆಂಗ ಒಪ್ಪಿಸ್ತಾರೆ ದೇವ್ರೇ ಬಲ್ಲ. ಏನ್ರೋ ಮಾಡ್ತಾ ಇದ್ದೀರಾ? ಅಯ್ಯೋ ಅಣ್ಣ, ನಾವ್ ಹೇಳಿದ್ರೆ ನೀವು ನಮ್ ಮಾತ್ ಕೇಳಿಲ್ಲ, ಹೌದಾ? ಅದಕ್ಕೆ ಗುರು ಹಿರಿಯರೆಲ್ಲ ಸೇರ್ಕೊಂಡು ನೀವಿಬ್ರು ಒಂದಾಗ್ಬೇಕು ಅಂತ ಇವತ್ತು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಮಾದಪ್ಪಣ್ಣನ ಜೊತೆ ಸತ್ಸಂಗಕ್ಕೆ ನಾವು ಹೋಗಿ ಬರ್ತೀವಿ. ಅಲ್ಲಿವರೆಗೆ ನೀವಿಬ್ರು ಒಳಗೆ ಇರಿ, ಆಯ್ತಾ? ನಡಿಯಬೇಕಾ? ನಡಿ. ಮಾವ ಮಾವ, ಮಾವ ತೆಗೀರಿ ಮಾವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ